ಜನವರಿ ಕೊನೆಯ ವಾರ. ತ್ರಿಗ್ರಾಹಿ ಯೋಗ. ಈ 5 ರಾಶಿಗೆ ಭರ್ಪೂರ್ ಲಾಭ. ಈ ವಾರದ ಆರಂಭದಲ್ಲಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ಈ ವಾರ ಮಕರ ರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಚಂದ್ರ ಒಟ್ಟಾಗಿ ಚಲಿಸುವುದು. ಇದರಿಂದಾಗಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ಇದರೊಂದಿಗೆ ಈ ವಾರ ಬುಧಾಂತ್ಯ ರಾಜಯೋಗ ಸಹ ರೂಪುಗೊಳ್ಳಲಿದೆ ಮತ್ತು ಸೂರ್ಯ, ಬುಧ ಹಾಗೂ ಚಂದ್ರ ಈ 3 ಗ್ರಹಗಳು ಕೆಲವು ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಕೃಪೆಯನ್ನು ತೋರಲಿದೆ. ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಶುಭ ಸುದ್ದಿಯನ್ನು ಪಡೆಯುವ ಸಂಭವವಿದೆ. ಈ ರಾಶಿಗೆ ಸೇರಿದ ಜನರು ಸೂರ್ಯ, ಬುಧ ಹಾಗೂ ಚಂದ್ರರ ಸಂಯೋಗದಿಂದಾಗಿ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲಿದ್ದಾರೆ. ಈ ಅವಧಿಯಲ್ಲಿ 5 ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಲಾಭ, ಪ್ರಗತಿ, ಉನ್ನತಿಯನ್ನು ಸಾಧಿಸುವರು. ಈ ರಾಶಿಗೆ ಲಕ್ಕಿ ಆಗಲಿದೆ. ಮೇಷ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳು ಈ ವಾರವು ಹಲವು ವಿಷಯದಲ್ಲಿ ಲಾಭದಾಯಕವಾಗಿರುವುದು. ಏಕೆಂದರೆ ಈ ವಾರ ನಿಮ್ಮ ಎಲ್ಲ ಅಗತ್ಯಗಳು ಕೆಲಸಗಳು ಪೂರ್ಣಗೊಳ್ಳಲಿದೆ. ಈ ವಾರದ ಆರಂಭದಲ್ಲಿ ವೃತ್ತಿ, ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಪಡೆಯುವಿರಿ. ಈ ವಾರ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ. ನಿಮ್ಮ ಉತ್ಸಾಹದೊಂದಿಗೆ ನೀವು ಕೆಲಸಗಳನ್ನು ಮಾಡಿ. ಇದರಿಂದಾಗಿ ನಿಮಗೆ ಯಶಸ್ಸು ಲಭಿಸುವುದು. ಈ ವಾರ ನಿಮ್ಮ ಆಪ್ತ ಸ್ನೇಹಿತರ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಯೋಗವಿದೆ. ಕೆಲಸವನ್ನು ಮಾಡುತ್ತಿರುವ ಈ ರಾಶಿಗೆ ಲಾಭ ದೊರಕುವುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರವು ಸಾಮಾನ್ಯವಾಗಿರಲಿದೆ. ಈ ವಾರ ನಿಮ್ಮ ಆರೋಗ್ಯವು ನಿಮ್ಮ ಕೈ ಹಿಡಿಯುವುದು. ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಹೋದ್ಯೋಗಿಗಳು ಮತ್ತು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು. ಎಲ್ಲರ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ. ಈ ವಾರದ ಆರಂಭದಲ್ಲಿ ನೀವು ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗುವ ಸಂಭವವಿದೆ. ಆದರೆ ನಿಮಗೆ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ದೊರಕುವುದು. ಅವರ ಬೆಂಬಲದಿಂದಾಗಿ ನೀವು ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದುವಿರಿ. ತಂದೆ ತಾಯಿಗೆ ಈ ವಾರ ಮಕ್ಕಳಿಂದ ಶುಭ ಸುದ್ದಿ ಲಭಿಸುವುದು ಯೋಗವಿದೆ. ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು. ಈ ವಾರ ನೀವು ನಿಮ್ಮ ಸಮಯವನ್ನು ಉತ್ತಮವಾಗಿ ನಿಭಾಯಿಸುವಿರಿ. ಇದರಿಂದಾಗಿ ನೀವು ಸಂತೃಪ್ತಿಯನ್ನು ಹೊಂದುವಿರಿ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರವು ಬಹಳಷ್ಟು ಲಾಭದಾಯಕವಾಗಿರುವುದು. ಏಕೆಂದರೆ ಈ ವಾರ ಸೂರ್ಯ ಮತ್ತು ಬುಧ ಕನ್ಯಾ ರಾಶಿಗೆ 5ನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಬುಧಾಂತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಹಾಗಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನಿಮ್ಮ ಪ್ರೀತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ. ಜೊತೆಗೆ ಈ ವಾರ ವಿದೇಶದಲ್ಲಿ ಕೆಲಸ ಮಾಡುವ ಜನರಿಗೆ ಶುಭ ಸುದ್ದಿ ಲಭಿಸಲಿದೆ. ಕನ್ಯಾ ರಾಶಿಗೆ ಸೇರಿದ ಜನರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಗತಿ ಮತ್ತು ಯಶಸ್ಸು ಲಭಿಸುವ ಯೋಗವಿದೆ. ಜೊತೆಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಅವಧಿಗೆ ವಿಶೇಷವಾಗಿ ಲಾಭದಾಯಕವಾಗಿರುವುದು. ಈ ವಾರ ನಿಮ್ಮ ದೊಡ್ಡ ಯಶಸ್ಸು ಲಭಿಸುವುದು ಯೋಗವಿದೆ. ಜೊತೆಗೆ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಡುತ್ತಿದ್ದರೆ ಅವೆಲ್ಲವೂ ದೂರವಾಗುವುದು. ಇನ್ನು ವೃಶ್ಚಿಕ ರಾಶಿ ಸೇರಿದ ಜನರು ಈ ವಾರ ತಮ್ಮ ಆಲಸ್ಯ ಮತ್ತು ಅಹಂಕಾರವನ್ನು ದೂರ ಮಾಡುವ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು. ಈ ಪ್ರಯತ್ನವನ್ನು ಮಾಡುವಾಗ ನಿಮ್ಮ ಉತ್ಸಾಹ ಮತ್ತು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಮಹತ್ವಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು. ಈ ವಾರ ನಿಮ್ಮ ಎಲ್ಲ ಅಗತ್ಯಗಳು ಪೂರ್ಣಗೊಳ್ಳಲಿದೆ. ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ಬಡ್ತಿ ಹಾಗೂ ವರ್ಗಾವಣೆ ದೊರಕುವ ಸಂಭವವಿದೆ. ಇದಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದೀರಿ. ಪ್ರೀತಿಯಲ್ಲಿ ಇರುವವರಿಗೆ ಈ ವಾರ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರಲಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಹಾಗೆ ಅವರೊಂದಿಗೆ ಸುತ್ತಾಡಲು ಹೊರಗೆ ಹೋಗುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ. ಜೊತೆಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು.